Namaskaram. So let's continue with the chapter electric charges and fields. So in the previous part of this particular chapter, we had discussed about a topic called Lami's theorem. Okay, not exactly Lami's theorem. We had discussed a numerical based on Coulomb's law, which used Lami's theorem. So ಇವತ್ತಿನ ವಿಡಿಯೋದೊಳಗೆ ನಾವು ನೆಕ್ಸ್ಟ್ ಟಾಪಿಕ್ ಹೋಗೋಣ, ಇಂಪಾರ್ಟೆಂಟ್ ಟಾಪಿಕ್ ವಿಚ್ ಈಸ್ ಫೋರ್ಸಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್ ಅಥವಾ ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್ ಅಥವಾ ಫೋರ್ಸಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್ ಅಂತ ಟಾಪಿಕ್. ಸೊ ಪ್ರೀವಿಯಸ್ ವಿಡಿಯೋಸ್ ನಾ ಮಾಡಿದ್ದು ನೀವು ನೋಡಿದ್ರೆ ಅದರೊಳಗೆ ನಾನು ನಿಮ್ಗೆ ಹೇಳಿದ್ದೆ ಏನಂತ, ಫ್ರಮ್ ದಿಸ್ ಟಾಪಿಕ್ ಆನ್ವರ್ಡ್ಸ್ ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್ ವೆಕ್ಟರ್ ಎಡಿಷನ್ ಟೈಪ್ ಆಫ್ ನ್ಯೂಮರಿಕಲ್ ಸ್ಟಾರ್ಟ್ ಆಗ್ತಾವೆ. ಓಕೆ, ನ್ಯೂಮರಿಕಲ್ಸ್ ಬೇಸ್ಡ್ ಆನ್ ವೆಕ್ಟರ್ ಸಮ್ ಅಂದರೆ ಆ್ಯಡಿಂಗ್ ಟು ವೆಕ್ಟರ್ಸ್ ದ್ಯಾಟ್ ವಿ ಲರ್ನ್ಟ್ ಇನ್ PUC ಫಸ್ಟ್ ಇಯರ್. ಓಕೆ, ಸ್ಕೇಲಾರ್ ವೆಕ್ಟರ್ಸ್ ಅಂತ ಇರ್ತಾವೆ. ಎರಡು ವೆಕ್ಟ್ರನ್ನ ಹೆಂಗೆ ಆ್ಯಡ್ ಮಾಡಬೇಕು ನಿಮ್ಮ ನೆನಪಿದ್ರೆ PUC ಫಸ್ಟ್ ಇಯರ್ನೊಳಗಿಂದ ನಾವು ಇದು ಟ್ರಯಾಂಗ್ಯುಲರ್ ಲಾ ಆಫ್ ವೆಕ್ಟರ್ ಎಡಿಷನ್, ಪ್ಯಾರಲಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್, ಪಾಲಿಗಾನಲ್ ಲಾ ಆಫ್ ವೆಕ್ಟರ್ ಎಡಿಷನ್ ಆ್ಯಂಡ್ ಯೂಸಿಂಗ್ ದ್ಯಾಟ್ ಪ್ಯಾರಲಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್ ರಿಸಲ್ಟೆಂಟ್ ಆಫ್ ಟೂ ವೆಕ್ಟರ್ಸಿಗೆ ಒಂದು ಫಾರ್ಮುಲಾ ನಾವು ಡಿರೈವ್ ಮಾಡಿದ್ವಿ. ಸೊ ನಿಮ್ಗೆ ನೆನಪಿದ್ರೆ ಒಂದು ಎಕ್ಸಾಂಪಲ್ ತೊಗೊಂಡು ಹಂಗೆ, ಲೆಟ್ ಅಸ್ ಸೇ ದೇರ್ ಆರ್ ಟೂ ವೆಕ್ಟರ್ಸ್, ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ. ಸೊ ಈ ಎರಡು ವೆಕ್ಟರ್ ಅಂದ ತಕ್ಷಣ ಅವಕ್ಕೆ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಎರಡೂ ಇರ್ತೈತೆ, ಹೌದಾ? ಸೊ ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಸೊ ವೆನ್ ವಿ ಆ್ಯಡ್ ದೀಸ್ ಟು, let us say theta is the angle between the two vectors, because ಇಲ್ಲೇ ಎರಡೂ ಅವು ಸೇಮ್ ಡೈರೆಕ್ಷನ್ ಒಳಗಿಲ್ಲ. ಎಕ್ಸಾಕ್ಟ್ಲಿ ಸೇಮ್ ಡೈರೆಕ್ಷನ್ ಒಳಗಿದ್ರೆ ವಿ ಜಸ್ಟ್ ಅವು ಎರಡು ವೆಕ್ಟರ್ದ ಮ್ಯಾಗ್ನಿಟ್ಯೂಡನ್ನು ಆ್ಯಡ್ ಮಾಡಿಬಿಡ್ತೀವಿ. ಎರಡು ವೆಕ್ಟರ್ಸ್ ಅಪೋಸಿಟ್ ಡೈರೆಕ್ಷನ್ ಒಳಗಿದ್ರೆ ಸಬ್ಟ್ರಾಕ್ಟ್ ಮಾಡ್ತೀವಿ, ಅಂದರೆ ಸ್ಮಾಲರ್ ವ್ಯಾಲ್ಯೂ ಫ್ರಾಮ್ ದ ಬಿಗರ್ ವ್ಯಾಲ್ಯೂ. ಬಟ್ ವೆನ್ ದೇ ಆರ್ ಆಟ್ ಅನ್ ಆ್ಯಂಗಲ್, ನಿಮಗೆ ನೆನಪಿದ್ರೆ ಒಂದು ಫಾರ್ಮುಲಾ ನಾವು ಡಿಸ್ಕಸ್ ಮಾಡಿದ್ವಿ, ರಿಸಲ್ಟೆಂಟ್ ಆಫ್ ಟೂ ವೆಕ್ಟರ್ಸ್ ಆರ್ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ a square plus b square plus 2ab cos theta. ಸೊ ಇದು ಫಾರ್ಮುಲಾ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಸಪೋಸ್ ದಿಸ್ ಈಸ್ ಅವರ್ ರಿಸಲ್ಟೆಂಟ್. ಇವೆರಡು ವೆಕ್ಟರ್ನ ಆ್ಯಡ್ ಮಾಡಿದ ಮೇಲೆ ಆನ್ಸರ್ ಇಷ್ಟು ಬಂತು ಅಂತ ಅಂದ್ಕೊರಿ. ಅವಾಗ ಈ ವೆಕ್ಟರ್ ಏನು ಬಂತಲ್ಲ ಅಥವಾ ಈ ರಿಸಲ್ಟೆಂಟ್ ಏನು ಬಂತಲ್ಲ ಅದು ಕೂಡ ಒಂದು ವೆಕ್ಟರ್ ಅಂದ ತಕ್ಷಣ ಇದೇನು ಫಾರ್ಮುಲಾ ಐತಲ್ಲ, ದಿಸ್ ಫಾರ್ಮುಲಾ gives us the magnitude of that resultant. ಹೌದಾ? ಈಗ ಆ ರಿಸಲ್ಟೆಂಟಿಗೆ ಒಂದು ಡೈರೆಕ್ಷನ್ನು ಇರ್ತೈತಲ್ಲ, ದ ರಿಸಲ್ಟೆಂಟ್ ಆಲ್ಸೋ ಹ್ಯಾಸ್ ಸಮ್ ಡೈರೆಕ್ಷನ್. ಟು ಐಡೆಂಟಿಫೈ ದ್ಯಾಟ್ ಡೈರೆಕ್ಷನ್ ಅದಕ್ಕೆ ನಾವೇನು ಮಾಡ್ತೀವಿ ಅಂದ್ರೆ, ಲೆಟ್ ಅಲ್ಫಾ ಬಿ ದ ಆ್ಯಂಗಲ್ ಬಿಟ್ವೀನ್ ದ ರಿಸಲ್ಟೆಂಟ್ ಆರ್ ಆ್ಯಂಡ್ ಒನ್ ಆಫ್ ದ ಟೂ ವೆಕ್ಟರ್ಸ್. You can take this alpha to be the angle between R and A, either R and A, or even you can take alpha to be the angle between resultant and vector B. Hengara tagori. If we can calculate this alpha, suppose this answer comes out to be 30 degree. ಅವಾಗ ನಾವು ಏನು ಹೇಳ್ಬೋದು, ಈ ಫಾರ್ಮುಲಾ ಅಂತೂ ನಮಗೆ ಮ್ಯಾಗ್ನಿಟ್ಯೂಡ್ ಕೊಡ್ತದೆ. ಫಾರ್ ಎಕ್ಸಾಂಪಲ್ ಆನ್ಸರ್ ಇದ್ರದ್ದು 50 ನ್ಯೂಟನ್ ಅಂತ ಬಂದರೆ, ಹಿಯರ್ 50 ನ್ಯೂಟನ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ರಿಸಲ್ಟೆಂಟ್, ಹೌದಾ? ಅದ್ರ ಡೈರೆಕ್ಷನ್ ನಾವು ಹೆಂಗೆ ಹೇಳ್ತೀವಿ ಅಂದರೆ, ಸಪೋಸ್ 30 ಡಿಗ್ರಿ ಬಂತು, ಅವಾಗ ನಾವು ಹೇಳ್ತೀವಿ ರಿಸಲ್ಟೆಂಟ್ ಆರ್ ಮೇಕ್ಸ್ ಅನ್ ಆ್ಯಂಗಲ್, ಅಂದರೆ ವೆಕ್ಟರ್ ಎ ಎಲ್ಲೈತಲ್ಲ ಅಲ್ಲಿಂದ 30 ಡಿಗ್ರಿ ಆ್ಯಂಗಲ್ನೊಳಗೆ ಹಿಯರ್ ಈಸ್ ದ ರಿಸಲ್ಟೆಂಟ್ ಅಂತ ನಾವು ಹೇಳ್ತೀವಿ. ಸೊ ಟು ಕ್ಯಾಲ್ಕುಲೇಟ್ ದಿಸ್ ಅಲ್ಫಾ we had derived a formula in PUC first year once again. ಓಕೆ, ಇಲ್ಲಿ ನಾವು ಒಂದು ಟ್ರಿಕ್ ಹೇಳಿದ್ದೆ ನಿಮ್ಗೆ ನೆನಪಿಟ್ಕೊಳ್ಳೋಕೆ. ಏನಂತ ನಾ ಹೇಳಿದ್ದೆ, ಜಸ್ಟ್ ವಿ ಕ್ಯಾನ್ ಟೇಕ್ ಅಲ್ಫಾ ಟು ಬಿ ದ ಆ್ಯಂಗಲ್ ಬಿಟ್ವೀನ್ ರಿಸಲ್ಟೆಂಟ್ ಆ್ಯಂಡ್ ವೆಕ್ಟರ್ ಎ, ಆರ್ ವಿ ಕ್ಯಾನ್ ಟೇಕ್ ಅಲ್ಫಾ ಟು ಬಿ ದ ಆ್ಯಂಗಲ್ ಬಿಟ್ವೀನ್ ರಿಸಲ್ಟೆಂಟ್ ಆ್ಯಂಡ್ ವೆಕ್ಟರ್ ಬಿ. ಈಗ ನಾವು ಅಲ್ಫಾನ ಬಿಟ್ವೀನ್ ರಿಸಲ್ಟೆಂಟ್ ಆರ್ ಆ್ಯಂಡ್ ಎ ತೊಗೊಂಡ್ರೆ, ಇದಕ್ಕೆ ಟ್ರಿಕ್ ನಾ ಏನು ಹೇಳಿದ್ದೆ ಅಂದರೆ, ನೀವು ಈಗ ಔಟ್ ಆಫ್ ಎ ಆ್ಯಂಡ್ ಬಿ ಇವೆರಡರೊಳಗೆ ಯಾವುದ್ರ ಜೋಡಿ ನೀವು ತೊಗೊತಿರಲ್ಲ, ಇನ್ನೊಂದಕ್ಕೆ ಸಿಟ್ಟು ಬರುತ್ತೆ, ಇಟ್ ವಿಲ್ ಗೆಟ್ ಆ್ಯಂಗ್ರಿ ಅಂತ ಹೇಳಿದ್ದೆ. ಯಾವುದು? ಈಗ ಎ ಜೋಡಿ ನೀವು ತೊಗೊಂಡ್ರೆ ಯಾರಿಗೆ ಸಿಟ್ಟು ಬಂತು? ಬಿ. ಅದಕ್ಕೆ ನಾವು ಬಿಗೆ ಸಮಾಧಾನ ಮಾಡೋಕ್ಕೆ ಏನು ಹೇಳ್ತೀವಿ ಅಂದರೆ,
ಆತು. ಸೊ ಇದನ್ನು ನಾವು 2 ಸರ್ತಿ ಬರಿತೀವಿ, ಒನ್ಸ್ ಇನ್ ದ ನ್ಯೂಮರೇಟರ್ ಆ್ಯಂಡ್ ಒನ್ ಮೋರ್ ಟೈಮ್ ಇನ್ ದ ಡಿನಾಮಿನೇಟರ್. 2 ಸರ್ತಿ ಬರಿತೀವಿ. ವೇರಾಸ್ ಎನ ಒಂದೇ ಸರ್ತಿ ಬರಿತೀವಿ ಅಂತ ನಾವು ಯಾರಿಗೆ ಹೇಳಬೇಕು? ಬಿಗೆ. ಓಕೆ, ನೆಕ್ಸ್ಟ್ ಮತ್ತು ಬಿಗೆ ನಾವೇನು ಹೇಳ್ತೀವಿ? ನಿನ್ನ ಜೋಡಿ ಫ್ರೆಂಡ್ಸ್ ಇರ್ತಾರ, ನಿನ್ನ ಬಾಜು ಫ್ರೆಂಡ್ಸ್ ಇರ್ತಾರೆ. ಓಕೆ, ಇದು ಒಬ್ಬನ, ಇವ್ರ ಜೋಡಿ ಯಾರೂ ಇಲ್ಲ. ಸೊ ಸಪೋಸ್ ನೀವು ಅಲ್ಫಾನ್ ಆ್ಯಂಗಲ್ ಬಿಟ್ವೀನ್ ದ ರಿಸಲ್ಟೆಂಟ್ ಆರ್ ಆ್ಯಂಡ್ ಬಿ ಅಂತ ಅಂದ್ಕೊಂಡ್ರೆ ಎ ವಿಲ್ ಗೆಟ್ ಆ್ಯಂಗ್ರಿ, ದೆನ್ ಯು ವಿಲ್ ಹ್ಯಾವ್ ಟು ರೈಟ್ ಎ ಟ್ವೈಸ್. ದಟ್ ಈಸ್ ಅವಾಗ ಏನಾಗ್ತದೆ ಫಾರ್ಮುಲಾ? ಎ ಸೈನ್ ಥೀಟಾ ಡಿವೈಡೆಡ್ ಬೈ ಬಿ ಪ್ಲಸ್ ಎ ಕಾಸ್ ಥೀಟಾ. ಆ್ಯಂಡ್ ಸೈನ್ ಥೀಟಾನ ನ್ಯೂಮರೇಟರ್ನೊಳಗೆ, ಕಾಸ್ ಥೀಟಾನ ಡಿನಾಮಿನೇಟರ್ನೊಳಗೆ. ಅದಕ್ಕೂ ಟ್ರಿಕ್ ನಾ ಏನು ಹೇಳಿದ್ದೆ, ಇಲ್ಲಿ ಟ್ಯಾನ್ ಇರ್ತೈತೆ. ಹೌದಾ? ಈ ಟ್ಯಾನ್ ಅರ ನೆನ್ಬಿಟ್ಟು ಹೋಗ್ಬೇಕು. ಮತ್ತು ಟ್ಯಾನ್ ಇನ್ವರ್ಸ್ ಆಫ್ ಅಂತ ಟ್ಯಾನ್ ಇದ್ದಿದ್ದಕ್ಕೆ ಸೈನ್ ಡಿವೈಡ್ ಬೈ ಕಾಸ್ ಅಂತ. ಸೊ ಇದನ್ನು ಯಾಕೆ ರಿಕ್ಯಾಪ್ ಮಾಡ್ಕೊಳಕತ್ತೀನಿ ಅಂದರೆ, ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್ನೊಳಗೆ ವೆಕ್ಟರ್ ಎಡಿಷನ್ ನಮಗೆ ಬೇಕಾಗ್ತೈತಿ. ಸೊ ಅದಕ್ಕೆ ಈ ಟಾಪಿಕ್ ಒಂದು ವೆರಿ ಸ್ಮಾಲ್ ರಿಕ್ಯಾಪ್ ನಾವು ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ಫೋರ್ಸ್ ಅಥವಾ ಫೋರ್ಸಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್ ಅಂತಂದಾಗ ಆಲ್ರೆಡಿ ಆ್ಯಕ್ಚುಲಿ ವಿ ನೋ ಹೌ ಟು ಕ್ಯಾಲ್ಕುಲೇಟ್ ಫೋರ್ಸ್ ಬಿಟ್ವೀನ್ 2 ಚಾರ್ಜಸ್. 2 ಚಾರ್ಜ್ ಇದ್ದರೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಫೋರ್ಸ್ ನಮಗೆ ಗೊತ್ತು. ಹೌದಾ ಸರ್ ನಮಗೆ ಗೊತ್ತಾ ಅಂತ ಕೇಳಿದರೆ, ಹೌದು ಗೊತ್ತು. ಕೂಲಮ್ಸ್ ಲಾ ಕಲ್ತಿಲ್ಲ ನಾವು. ಕೂಲಮ್ಸ್ ಲಾ, ಅಕಾರ್ಡಿಂಗ್ ಟು ಕೂಲಮ್ಸ್ ಲಾ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಫೋರ್ಸ್ ಬಿಟ್ವೀನ್ 2 ಚಾರ್ಜಸ್ Q1 ಆ್ಯಂಡ್ Q2 ವಿಚ್ ಆರ್ ಸಪ್ರೇಟೆಡ್ ಬೈ ಅ ಡಿಸ್ಟೆನ್ಸ್ R. ಸೊ ಅದಕ್ಕೆ ಫಾರ್ಮುಲಾ ನಿಮಗೆ ಗೊತ್ತು. ವೆನ್ ವಿ ಹ್ಯಾವ್ ಓನ್ಲಿ 2 ಚಾರ್ಜಸ್. So let us consider first charge Q1. In the surroundings of this Q1 there is only one more charge which is Q2. Now if the distance between these two is R, then okay, suppose both are positive like charges ಅಂತ ಅಂದ್ಕೊಂಡ್ರೆ ಡೆಫಿನೆಟ್ಲಿ ದೇ ವಿಲ್ ರಿಪೆಲ್ ಈಚ್ ಅದರ್. ಅವಾಗ ಆ್ಯಕ್ಚುಲಿ ಇನ್ನೊಂದು ಸ್ಟೆಪ್ ನಾನು ಇಲ್ಲೇ ಎಕ್ಸ್ಪ್ಲೈನ್ ಮಾಡ್ಬೋದು, ಮುಂದೆ ನನಗೆ ಅಥವಾ ನಿಮಗೆ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗ್ತೈತಿ. ಏನಂದ್ರೆ ಹಿಯರ್ ಆ್ಯಕ್ಚುಲಿ Q1 ಆ್ಯಂಡ್ Q2 ಬಿಟ್ವೀನ್ ದೀಸ್ ಟು ದೆರ್ ವಿಲ್ ಬಿ ಮ್ಯೂಚುವಲ್ ಫೋರ್ಸ್ ಆಫ್ ರಿಪಲ್ಷನ್. ಮ್ಯೂಚುವಲ್ ಫೋರ್ಸ್ ಅಂದರೆ Q1 ಎಕ್ಸರ್ಟ್ಸ್ ಫೋರ್ಸ್ ಆನ್ Q2. ಲೆಟ್ ಅಸ್ ಸೇ ಅದನ್ನು ಹೆಂಗೆ ಬರಿತೀವಿ ನಾವು, ನಿಮ್ಗೆ ನೆನಪಿದ್ರೆ ಯಾವುದರ ಮೇಲೆ ಫೋರ್ಸ್ ಅದನ್ನು ಫಸ್ಟ್ ಬರೀಬೇಕು. ಫೋರ್ಸ್ ಆನ್ 2 by 1. So this force is represented as F21, force on 2 by 1. Similarly, as this is mutual force, ಈ ಕಡೆನೂ ಒಂದು equal and opposite force ಇರ್ತೈತೆ which is F12, force on 1 by 2. But when it comes to magnitude, we can write the magnitude of F21 is the same as magnitude of F12, or I can just write it as F, and that is given by the formula. ಇದು ನಮಗೆ ಗೊತ್ತು 1/4 pi epsilon naught Q1 Q2 divided by R square. ಸೊ ಇದನ್ನು ನಾವು ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಅಂತ ಒಂದು ಟಾಪಿಕ್ ನಾವು ನೋಡಿದ್ವಿ. ವೆಕ್ಟರ್ ಫಾರ್ಮ್ನೊಳಗೆ ಬರೆಯೋದಾದ್ರೆ ನೀವು ಅಲ್ಲೇ ಡಿಪೆಂಡಿಂಗ್ ಆನ್ ವೆದರ್ ಇಟ್ ಈಸ್, ಇದನ್ನು ಆ ವಿಡಿಯೋದೊಳಗೆ ಎಕ್ಸ್ಪ್ಲೈನ್ ಮಾಡಿ ನಾನು. F21 ಇಫ್ ಯು ಆರ್ ರೈಟಿಂಗ್ ಫಾರ್ ಎಕ್ಸಾಂಪಲ್ F21 ಅಲ್ಲಿ ನೀವು ಅವಾಗ R21 ಸ್ಕ್ವೇರ್ ಇಂಟು R21 ಕ್ಯಾಪ್ ಅಂತ ಬರಿತೀವಿ ಎಕ್ಸ್ಟ್ರಾ, ವೇರ್ R21 ಕ್ಯಾಪ್ ಈಸ್ ಅ ಯೂನಿಟ್ ವೆಕ್ಟರ್ ವಿಚ್ ಈಸ್ ಇನ್ ದ ಡೈರೆಕ್ಷನ್ ಆಫ್ F21. ಸೊ ಇದರದ ರೆಸ್ಪಾನ್ಸಿಬಿಲಿಟಿ ಏನು, R21 ಅಂದರೆ ಅದ್ರದ್ದು ಅದು ಒಂದು ಯೂನಿಟ್ ವೆಕ್ಟರ್, ಅದ್ರದ್ದು ಕೆಲಸ ಏನು ಡೈರೆಕ್ಷನ್ ತೋರಿಸೋದು. ದ ಡೈರೆಕ್ಷನ್ ಆಫ್ F21 ಈಸ್ ಲೈಕ್ ದಿಸ್ ಅಂಥೇಳಿ. ಓಕೆ, ಸೊ ವಿ ನೋ ಹೌ ಟು ಕ್ಯಾಲ್ಕುಲೇಟ್ ಫೋರ್ಸ್ ಬಿಟ್ವೀನ್ 2 ಚಾರ್ಜಸ್. ಸೊ ಈಗ ಮಲ್ಟಿಪಲ್ ಚಾರ್ಜಸ್ ಅಂದ್ರೆ ಹೆಂಗೆ, ಅದಕ್ಕೊಂದು ಡೈಗ್ರಾಮ್ ಡ್ರಾ ಮಾಡ್ತೀನಿ. ರೈಟ್ ನಾವು ಈ ಡೈಗ್ರಾಮ್ನೊಳಗೆ ಇನ್ ದ ಸರೌಂಡಿಂಗ್ಸ್ ಆಫ್ Q1 ದೇರ್ ಈಸ್ ಓನ್ಲಿ 1 ಚಾರ್ಜ್. ಈ ಸಾರ್ತಿ ನಾವು ಮಲ್ಟಿಪಲ್ ಚಾರ್ಜಸ್ ಕನ್ಸಿಡರ್ ಮಾಡೋಣ, ಮೋರ್ ದ್ಯಾನ್ 1 ಚಾರ್ಜ್. ಇಟ್ ಮೈಟ್ ಬಿ 2 ಚಾರ್ಜಸ್ ಸರೌಂಡಿಂಗ್ Q1 ಆರ್ 3 ಚಾರ್ಜಸ್ ಸರೌಂಡಿಂಗ್ Q1 ಆರ್ ಮೋರ್. ಸೊ ಆ ಕೇಸ್ನೊಳಗೆ ಏನಾಗ್ತೈತಿ, ಲೆಟ್ ಅಸ್ ಕನ್ಸಿಡರ್ ಇದು Q1. ಇನ್ ದ ಸರೌಂಡಿಂಗ್ಸ್ ಆಫ್ Q1 let us say there is one more charge Q2 and one more charge Q3 and Q4. Q4ಗೆ ಸ್ಟಾಪ್ ಮಾಡ್ಬೇಕಂತ ಏನಿಲ್ಲ, ಯು ಕ್ಯಾನ್ ರೈಟ್ Q5 Q6 so on up to Qn. ನಾನು ಎಕ್ಸಾಂಪಲ್ ಈಗ ರೈಟ್ ನಾವು
Q1, Q2, Q3, Q4. 4 charges ತೊಗೊತೀನಿ. You can take more charges. So let us say Q1 is positively charged, Q2 is positively charged, let us take Q3 negative and Q4 positive. ಯಾವ್ದಾರ ತೊಗೋಬೋದು ನೀವು. ಯು ಕ್ಯಾನ್ ಟೇಕ್ ಆಲ್ ಪಾಸಿಟಿವ್, ಆಲ್ ನೆಗೆಟಿವ್, ಅಥವಾ ಮಿಕ್ಸ್ ಮಾಡ್ಬೋದು. ಜಸ್ಟ್ ಹಂಗೆ ಒಂದು ಎಕ್ಸಾಂಪಲ್ ತೊಗೊಂಡಿನಿ ನಾ ಈಗ. ನಾವು ಆನ್ Q1 ಇಫ್ ಯು ವುಡ್ ಲೈಕ್ ಟು ಕ್ಯಾಲ್ಕುಲೇಟ್ ಟೋಟಲ್ ಫೋರ್ಸ್, ಬಿಕಾಸ್ ಟೋಟಲ್ ಫೋರ್ಸ್ ಅಂತ ನಾ ಯಾಕೆ ಕರಿತೀನಿ ಈಗ, ರಿಸಲ್ಟೆಂಟ್ ಫೋರ್ಸ್ ಅಂತ ಯಾಕೆ ಕರಿತೀನಿ, ರೈಟ್ ನಾವು when there were only two charges, Q1 and Q2, if you consider Q1, on Q1 there will be only one force. On Q1 there will be one force which is due to Q2. ಹೌದಾ, Q2 Q1 ಮೇಲೆ. ಈಗ ರೈಟ್ ನಾವು ಇನ್ ದಿಸ್ ಡಯಾಗ್ರಾಮ್ ಆನ್ Q1 there are how many forces? How many forces? There will be three forces. One is due to Q2, which will be repulsive like this. Okay, from here if Q2 is placed here, ಎರಡು ಪಾಸಿಟಿವ್ ಇರೋದ್ರಿಂದ ಇಲ್ಲೇ ರಿಪಲ್ಷನ್ ಬರ್ತೈತಿ ಒಂದು ಲೈಕ್ ದಿಸ್. ಓಕೆ, ಒಂದು ಕೆಲಸ ಮಾಡೋಣ. ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಏನು ಗೊತ್ತಾನ, ಇದು ದಿಸ್ ಈಸ್ R12, ಡಿಸ್ಟೆನ್ಸ್ ಬಿಟ್ವೀನ್ 1 and 2. ಒಂದು ಕೆಲಸ ಮಾಡೋಣ, ವಿಲ್ ಟೇಕ್ ಡಿಸ್ಟೆನ್ಸ್ ಲೇಟರ್, ತುಂಬ ಕನ್ಫ್ಯೂಷನ್ ಬೇಡ. ಸೊ ವಿಚ್ ಇಸ್ ದಿಸ್ ಫೋರ್ಸ್ ಅಂದರೆ, ದಿಸ್ ಈಸ್ ಫೋರ್ಸ್ ಆನ್ Q1 ಡ್ಯೂ ಟು Q2. ಸೊ ಐ ವಿಲ್ ರೈಟ್ ದಿಸ್ ಆಸ್, ದಿಸ್ ಈಸ್ ದ ಫೋರ್ಸ್ ಆನ್ 1 by 2 in this direction, because it is definitely repulsive. Next, as Q3 is a negative charge, it will attract Q1. So here ಒಂದೇ ಮಾತು ಏನಂದ್ರೆ, Q1 ಮೇಲೆ there are totally how many forces? 3 forces. Because of the presence of 3 charges, there are 3 forces. ನೀವು Q1 ಮೇಲೆ ಅಂತ ಹೇಳಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಬೇಕಾದ್ರೆ ಇಫ್ ಯು ಕನ್ಸಿಡರ್, ಈಗ ನಾ ಸದ್ಯ Q1 ಮೇನ್ ಚಾರ್ಜ್ ಅಂತ ತೊಗೊಂಡಿನಿ ಅಂದ್ರೆ ಅದನ್ನು ನಾವು ಸ್ಟಡಿ ಮಾಡಕತ್ತೀವಿ ಈಗ. ಇಫ್ ಯು ಟೇಕ್ Q2 ಆ್ಯಸ್ ಯುವರ್ ಮೇನ್ ಚಾರ್ಜ್, ಈವನ್ ಆನ್ Q2 ದೆರ್ ವಿಲ್ ಬಿ 3 ಫೋರ್ಸಸ್, ಡ್ಯೂ ಟು Q1, ಡ್ಯೂ ಟು Q3 ಆ್ಯಂಡ್ ಡ್ಯೂ ಟು Q4. Okay, let's come back. ಈಗ Q3 is negative, so definitely it will attract Q1 towards it. So this force is force on Q1 due to Q3. So I will write that as F13. So totally ಎಷ್ಟು forces ಆದರೂ ಈಗ F12 and F13, 2 forces. There is one more positive charge ಐತಿಲ್ಲ, ಯಾವುದು? Q4 is one more charge. So this will repel. ಹೌದಾ? ಸೊ ಇದು ಡಿಸ್ಟೆನ್ಸ್ ಅಂತ ಅಂದ್ಕೊಂಡ್ರೆ, ಸೊ ದಿಸ್ ಈಸ್ ಫೋರ್ಸ್ ಅಂದ್ಕೊಂಡ್ರೆ, ಫೋರ್ಸ್ ಒನ್ಸ್ ಅಗೇನ್ ಆನ್ ಚಾರ್ಜ್ 1 ಡ್ಯೂ ಟು 4. ಸೊ ದಿಸ್ ಈಸ್ F14. ಸೊ ಟೋಟಲಿ ವಿ ಹ್ಯಾವ್ ಹೌ ಮೆನಿ ಫೋರ್ಸಸ್? 3 ಫೋರ್ಸಸ್ ಆನ್ Q1. ಸೊ ಇಲ್ಲೇ ಇಫ್ ಸಮ್ವನ್ ಆಸ್ಕ್ಸ್ ಯು ಟು ಕ್ಯಾಲ್ಕುಲೇಟ್ ಟೋಟಲ್ ಫೋರ್ಸ್ Q1 ಮೇಲೆ ಎಷ್ಟು ಅಂತ ಯಾರು ಕೇಳಿದರು, ಲೆಟ್ ಅಸ್ ಸೇ F12 ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಸೇ F12 ಫೋರ್ಸ್ ಈಸ್ 10 ನ್ಯೂಟನ್. ಅಂದರೆ Q2 Q1 10 ನ್ಯೂಟನ್ ಫೋರ್ಸ್ಲೇ ರಿಪೆಲ್ ಮಾಡ್ತೈತೆ. Q3 Q1 20 ನ್ಯೂಟನ್ ಫೋರ್ಸ್ಲೇ ಹಿಂಗೆ ಅಟ್ರಾಕ್ಟ್ ಮಾಡ್ತೈತೆ. ದಿಸ್ ಈಸ್ that is F13. Let F13 be 20 Newton, F12 be 10 Newton, and F14 be 30 Newton. Let us say, for example, ಈಗ ನಾನು ನಿಮಗೆ ಕೇಳಿದರೆ ವಾಟ್ ಈಸ್ ದ ಟೋಟಲ್ ಫೋರ್ಸ್ ಆನ್ Q1 ಡ್ಯೂ ಟು ದೀಸ್ 3 ಫೋರ್ಸಸ್ ಅಂದರೆ 10 ನ್ಯೂಟನ್. ಟೋಟಲ್ ಅದಲ್ಲ ಸರ್, ಯಾರು ತಗೋರಿ ಸರ್, 10 ನ್ಯೂಟನ್ ಪ್ಲಸ್ 20 ಎಷ್ಟಾದ ಸರ್? 10, 20, 30, 30 ಪ್ಲಸ್ 30 60 ಸರ್. ಹಿಂಗೆ ಅನ್ನೋಕ್ಕೆ ಬರೋಂಗಿಲ್ಲ, because force is a vector quantity. You also need to consider the direction. Bari magnitude just add madak barangilla. We cannot do algebraic addition here. We have to go for vector addition. So definitely avaga ivella seri totally there are how many forces here? 3. F12, F13, F12, F13 and F14. Ille hinga 3 ಫೋರ್ಸ್ ಬಂದಿದ್ದಕ್ಕೆ
ಕೂಲಮ್ಸ್ ಲಾ ಇಲ್ಲಿ ಡೈರೆಕ್ಟ್ಲಿ ನಾವು ಅಪ್ಲೈ ಮಾಡೋಕ್ಕೆ ಬರೋಂಗಿಲ್ಲ, ಬಿಕಾಸ್ ಕೂಲಮ್ಸ್ ಲಾ ಫಾರ್ಮುಲಾ ಇಸ್ ಓನ್ಲಿ ಫಾರ್ 2 ಚಾರ್ಜಸ್. ಸೊ ಹಿಯರ್ ವಿ ಹ್ಯಾವ್ ಮಲ್ಟಿಪಲ್ ಚಾರ್ಜಸ್ ನಾವು. ಸೊ ಅದಕ್ಕೆ ನಾವು ಏನು ಮಾಡೋಕ್ಕಾಗ್ತೈತಿ ಅಂದರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಫೋರ್ಸಸ್ ಇಂಡಿವಿಜುವಲಿ ಸಪ್ರೇಟ್ಲಿ ಯೂಸಿಂಗ್ ಕೂಲಮ್ಸ್ ಲಾ. ಲೈಕ್ ಇವು ಎರಡಕ್ಕಷ್ಟ ಕೂಲಮ್ಸ್ ಲಾ ಹಚ್ಚಿರಿ. ಫಸ್ಟಿಗೆ 1/4πε0 Q1 Q2 ಡಿವೈಡೆಡ್ ಬೈ R12 ಸ್ಕ್ವೇರ್. ಡಿಸ್ಟೆನ್ಸ್ ಇವು ಎರಡು ನೋಡು. ನೆಕ್ಸ್ಟ್ ಕನ್ಸಿಡರ್ Q1 Q3. ದೆನ್ ಕ್ಯಾಲ್ಕುಲೇಟ್ ಏನು 1/4πε0 Q1 Q3 ಡಿವೈಡೆಡ್ ಬೈ R13 ಸ್ಕ್ವೇರ್. ಮತ್ತು ಇನ್ನೊಂದು ಫೋರ್ಸ್ ಓಕೆ F14 ತೊಗೊಂಡ್ರೆ ಈಗ ಇವೆರಡು ನೋಡು ತೊಗೊಂಡ್ರೆ 1/4πε0 Q1 Q4 ಡಿವೈಡೆಡ್ ಬೈ R14 ಸ್ಕ್ವೇರ್. ಸಪ್ರೇಟ್ ಇಂಡಿವಿಜುವಲ್ ಫೋರ್ಸಸ್ ನಾವು ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಅವು ಇಷ್ಟರದ್ದು ವೆಕ್ಟರ್ ಎಡಿಷನ್ ಮಾಡ್ಬೇಕು, ಡೈರೆಕ್ಷನ್ ಇನ್ಕ್ಲೂಡ್ ಮಾಡಿಕೊಂಡು. ಸೊ ಲೈಕ್ ನಾವು 1/4πε0 Q1 Q2 ಡಿವೈಡ್ ಬೈ R12 ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡೀವಿ, ವಿಚ್ ಹ್ಯಾಸ್ ಕಮ್ ಔಟ್ ಆಸ್ 10 Newton ಅಂತ ಅಂದ್ಕೊಂಡು. ಸೊ ದಿಸ್ ಕ್ಯಾಲ್ಕುಲೇಷನ್ ಹ್ಯಾಸ್ ಕಮ್ ಔಟ್ ಆಸ್ 20. This calculation has come out as 30 Newton, but you cannot just add 10 plus 20 plus 30. You need to consider the direction. ಅದನ್ನು ಹೆಂಗೆ ಮಾಡ್ಬೇಕು ಅಂತ ಹೇಳಿ ನೆಕ್ಸ್ಟ್ ಹೇಳ್ತೀನಿ. ವಿ ವಿಲ್ ಆಲ್ಸೋ ಸಾಲ್ವ್ ಅ ನ್ಯೂಮರಿಕಲ್ ಬೇಸ್ಡ್ ಆನ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ಅವಾಗ ನಿಮಗೆ ಎಕ್ಸಾಕ್ಟ್ಲಿ ಹಿಂಗೆ ಅಂತ ಗೊತ್ತಾಗ್ತೈತೆ ಪ್ರಾಕ್ಟಿಕಲಿ ಹೆಂಗೆ ಮಾಡ್ಬೇಕು ಅಂತ ಹೇಳಿ. ಸೊ ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್ನೊಳಗೆ ಏನು ಹೇಳ್ತಾರೆ, ವೆನ್ ದೇರ್ ಆರ್ ಮಲ್ಟಿಪಲ್ ಚಾರ್ಜಸ್ ವಿ ಮೇಕ್ ಯೂಸ್ ಆಫ್ ಸಮಥಿಂಗ್ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್. Principle of superposition. If you have the textbook with you, particularly base textbook, if you have different textbook ನೊಳಗೆ ಬೇರೆ ಬೇರೆ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಸ್ವಲ್ಪ ವರ್ಡ್ಸ್ ಆ ಕಡೆ ಈ ಕಡೆ ಆಗಿರ್ತಾವೆ. ವಿಲ್ ಜಸ್ಟ್ ರೀಡ್ ಔಟ್ ವಾಟ್ ಈಸ್ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಅಂದ್ರೆ ಏನಿಲ್ಲ. ಅವ್ರು ಏನು ಹೇಳ್ತಾರೆ ಅದ್ರೊಳಗೆ ಅಂದರೆ ಐ ವಿಲ್ ರೀಡ್ ಔಟ್ ದ ಸ್ಟೇಟ್ಮೆಂಟ್ ಲೇಟರ್. ಅವ್ರು ಏನು ಹೇಳ್ತಾರೆ, ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೋರಿ ಫೋರ್ಸಸ್ಸನ್ನು, ಆಮೇಲೆ ಅವು ಇಷ್ಟರದ್ದು ವೆಕ್ಟರ್ ಎಡಿಷನ್ ಮಾಡಬೇಕು. ವೆಕ್ಟರ್ ಎಡಿಷನ್ ಮಾಡಬೇಕು ಹೆಂಗೆ? ಯೂಸಿಂಗ್ ದಟ್ ಫಾರ್ಮುಲಾ ಆಗಲೇ ಹೇಳಿದ್ನಲ್ಲ, R = √(a² + b² + 2ab cos θ. ಸೊ ಅದನ್ನು ಹೆಂಗೆ ಅಂತೇಳಿ ನೋಡೋಣ ಅಂತ್ರಿ ಆಮೇಲೆ. ಓಕೆ, ನ್ಯೂಮರಿಕಲ್ ನಾವು ಸಾಲ್ವ್ ಮಾಡ್ತೀವಲ್ಲ, ದೆನ್ ನಿಮ್ಗೊಂದು ಕ್ಲಿಯರ್ ಐಡಿಯಾ ಸಿಗ್ತೈತಿ. ಆ್ಯಕ್ಚುಲಿ ಜಸ್ಟ್ ಒಂದು ನ್ಯೂಮರಿಕಲ್ ಸಾಲ್ವ್ ಮಾಡಿದ್ರೆ ಅದಕ್ಕೆ ಒಂದು ಕ್ಲಿಯರ್ ಐಡಿಯಾ ಸಿಗೋಂಗಿಲ್ಲ. ಮಲ್ಟಿಪಲ್ ನ್ಯೂಮರಿಕಲ್ ಸಾಲ್ವ್ ಮಾಡೋಕ್ಕಾಗುತ್ತೆ. ವಿಲ್ ಗೋ ಆನ್ ಸಾಲ್ವಿಂಗ್ ದೆಮ್ ಇನ್ ದ ನೆಕ್ಸ್ಟ್ ವೀಡಿಯೋಸ್. ಸೊ ಈಗ ಲೆಟ್ಸ್ ಕಮ್ ಬ್ಯಾಕ್. ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಅಂದ್ರೆ ಏನು? ಸ್ಟೇಟ್ಮೆಂಟ್: ದ ಫೋರ್ಸ್ ಆನ್ ಅ ಪಾಯಿಂಟ್ ಚಾರ್ಜ್, in our case the point charge is Q1. The force on a point charge due to a system of point charges. System of point charges means group of point charges, system of multiple. The force on a point charge due to a system of point charges at rest is, ಅಂದರೆ ಇವೆಲ್ಲ ಸೇರಿ, ಎಲ್ಲ ಚಾರ್ಜ್ಗಳು ಸೇರಿ ಇದ್ರ ಮೇಲೆ ಟೋಟಲ್ ಫೋರ್ಸ್ ಹೆಂಗೆ ಬರುತ್ತೆ ಅಂದರೆ ಈಸ್ ದ ವೆಕ್ಟರ್ ಸಮ್ ಆಫ್ ಆಲ್ ದ ಇಂಡಿವಿಜುವಲ್ ಫೋರ್ಸಸ್. ಇಂಡಿವಿಜುವಲ್ ಅಂದರೆ ಸಪ್ರೇಟ್, ಇದ್ರ ಸಪ್ರೇಟ್ ಮೊದಲು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅವುಗಳ ವೆಕ್ಟರ್ ಎಡಿಷನ್. ಇದನ್ನು ಇಂಗ್ಲೀಷ್ನಾಗ ಹೇಳ್ತಾರೆ, ನಾನು ಆಗಲೇ ಹೇಳಿದ್ನಲ್ಲ, ಅದನ್ನು ಇಂಗ್ಲೀಷ್ನಾಗ ಹೇಳ್ತಾರೆ. ಅದನ್ನು ಹೇಳಿ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಅಂತಾರೆ ಅದಕ್ಕೆ. ದ ಫೋರ್ಸ್ ಆನ್ ಅ ಪಾಯಿಂಟ್ ಚಾರ್ಜ್ ಡ್ಯೂ ಟು ಅ ಸಿಸ್ಟಮ್ ಆಫ್ ಪಾಯಿಂಟ್ ಚಾರ್ಜಸ್ ಅಟ್ ರೆಸ್ಟ್ ಈಸ್ ದ ವೆಕ್ಟರ್ ಸಮ್ ಆಫ್ ಆಲ್ ದ ಇಂಡಿವಿಜುವಲ್ ಫೋರ್ಸಸ್ ಆನ್ ದ್ಯಾಟ್ ಚಾರ್ಜ್ due to the other charges, ಅಂದರೆ ಫೋರ್ಸ್ ಆನ್ ದಿಸ್ ಚಾರ್ಜ್ ಡ್ಯೂ ಟು ಅದರ್ ಚಾರ್ಜಸ್ ಟೇಕನ್ ಒನ್ ಆಟ್ ಅ ಟೈಮ್. ಅಂದರೆ ಒಂದೊಂದು ಫೋರ್ಸ್ ಸಪ್ರೇಟ್ ಒನ್ ಅಟ್ ಅ ಟೈಮ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆಮೇಲೆ ಇಷ್ಟು ಅವುಗಳದ್ದು ವೆಕ್ಟರ್ ಎಡಿಷನ್ ಮಾಡ್ಬೇಕು. ದ ಇಂಡಿವಿಜುವಲ್ ಫೋರ್ಸಸ್, ನೆಕ್ಸ್ಟ್ ಆ ಸ್ಟೇಟ್ಮೆಂಟ್ ಇನ್ನೂ ಕಂಟಿನ್ಯೂ ಆಗೈತೆ. ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್: ದ ಇಂಡಿವಿಜುವಲ್ ಫೋರ್ಸಸ್ ಆರ್ ಅನ್ಅಫೆಕ್ಟೆಡ್ ಬೈ ದ ಪ್ರೆಸೆನ್ಸ್ ಆಫ್ ಅದರ್ ಚಾರ್ಜಸ್. This statement is known as principle of superposition. Individual forces are unaffected by the presence of other charges. ಅಂದ್ರೆ ಏನು ಅಂದರೆ, ಈಗ ಸಪೋಸ್ ಇಲ್ಲಿ ಟೋಟಲಿ ಎಷ್ಟು ಚಾರ್ಜಸ್ ಅದಾವೆ ಈಗಿಲ್ಲ ರೈಟ್ ನಾವು? ದೇರ್ ಆರ್ 4. ಸಪೋಸ್ ಲೆಟ್ ಅಸ್ ಟೇಕ್ an example, there are only 2 charges, Q1 and Q2. ಅವಾಗ if there are only 2 charges, Q2 will repel Q1 with a force of 10 Newton initially. There are only 2 charges. ಅವಾಗ ಇದನ್ನು ಎಷ್ಟು ಫೋರ್ಸ್ಲಿ ರಿಪೆಲ್ ಮಾಡ್ತೈತಿ? 10 ನ್ಯೂಟನ್ನಿಂದನ. ಸಪೋಸ್ ವಿತ್ ದ ಪ್ರೆಸೆನ್ಸ್ ಆಫ್ Q1 Q2 ಇದ್ದು ಅದ್ರ ಜೋಡಿ ನಾನು ಎಕ್ಸ್ಟ್ರಾ ಇನ್ನೊಂದು ಚಾರ್ಜ್ ತೊಗೊಂಬಂದು ಇಟ್ಟರೆ
ಟೋಟಲ್ ಫೋರ್ಸ್ ಆನ್ Q1 ಚೇಂಜ್ ಆಗ್ತೈತಿ, ಬಟ್ U2 ನಡು ಫೋರ್ಸ್ 10 ನ್ಯೂಟನ್ ಉಳಿತೈತೆ ಅಂತ ಹೇಳ್ತಾರೆ ಅವರು. ಈಗ ನೋಡ್ರಿ ಬೆಸ್ಟ್ ಇದು Q1 Q2 ಇದನ್ನು 10 ನ್ಯೂಟನ್ ಫೋರ್ಸ್ನಿಂದ ರಿಪೆಲ್ ಮಾಡ್ತೈತಿ. there are only two forces here. Now if I bring one more charge Q3, what they are trying to say is by bringing Q3 this value will not change. This value ಅಂದ್ರೆ U2 ನಡು ಫೋರ್ಸ್ ಚೇಂಜ್ ಆಗಂಗಿಲ್ಲ. ಮತ್ತೇನು ಚೇಂಜ್ ಆಗ್ತೈತಿ? ಟೋಟಲ್ ಫೋರ್ಸ್ ಆನ್ Q1 ಚೇಂಜ್ ಆಗ್ತೈತಿ. ಬಟ್ U2 ನಡು ಎಷ್ಟು ಫೋರ್ಸ್ ಐತಿ ಈಗ ನಾನು ನಿಮ್ಗೆ ಹಿಂಗೆ ಕೇಳಿದೆ ಅಂತಿಕೋರಿ. ಇಫ್ ಐ ಆಸ್ಕ್ ಯು ವಾಟ್ ಈಸ್ ದ ಟೋಟಲ್ ಫೋರ್ಸ್ ಆನ್ Q1, ಟೋಟಲ್ Q1 ಮೇಲೆ ಬೇರೆ ಎಲ್ಲ ಚಾರ್ಜ್ಗಳಿಂದ ಟೋಟಲ್ ಫೋರ್ಸ್ ಆನ್ Q1 is that 10 Newton? No. What is 10 Newton then? 10 Newton is a force between only these two. 20 Newton is force between only these two. 30 is the force only between Q1 and Q4. What they are trying to say, because of the presence of Q2 ಇರುವುದರಿಂದ Q1 ಮತ್ತು Q4 ನಡುವಿನ ಫೋರ್ಸ್ ಎಫೆಕ್ಟ್ ಆಗಂಗಿಲ್ಲ. there is no effect of the presence of Q2 on the force between Q1 and Q4. Q1 ಮತ್ತು Q4 ನಡು ಎಷ್ಟು ಫೋರ್ಸ್ ಇರ್ತೈತಿ ಅದು ಅಷ್ಟೇ ಇರುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ದಿ ಅದರ್ ಚಾರ್ಜಸ್ ಆರ್ ಪ್ರೆಸೆಂಟ್ ಆರ್ ನಾಟ್. ಬೇರೆ ಚಾರ್ಜ್ ಇರಲಿ ಬಿಡಲಿ, ಈ ಎರಡು ಚಾರ್ಜ್ ನಡು ಇರುವಂಥ ಫೋರ್ಸ್ ಅಷ್ಟೇ ಇರ್ತೈತೆ. ದಟ್ ಮೀನ್ಸ್ if the force between these two is 10 Newton, this 10 Newton which is the force between these two will not change because you introduced Q3. ಹಂಗಾರೆ Q3 ಇಂಟ್ರೊಡ್ಯೂಸ್ ಮಾಡಿದರೆ ಏನು ಚೇಂಜ್ ಆಗ್ತೈತಿ ಅಂದರೆ ಟೋಟಲ್ ಫೋರ್ಸ್ ಆನ್ Q1 ವಿಲ್ ಚೇಂಜ್, ದ ಇಂಡಿವಿಜುವಲ್ ಫೋರ್ಸ್ ರಿಮೇನ್ಸ್ ಸೇಮ್. ಓಕೆ, ಹೋಪ್ಫುಲಿ ಈ ಪಾಯಿಂಟ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡು. ಇದು ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಎದಕ್ಕೆ ಯೂಸ್ ಮಾಡ್ತಾರಂದ್ರೆ ವೆನ್ ದೇರ್ ಆರ್ ಮೋರ್ ದ್ಯಾನ್ 2 ಚಾರ್ಜಸ್, ಎರಡು ಚಾರ್ಜ್ಗಿನ ಅದನ್ನು ಡಿಸ್ಕಸ್ ಮಾಡತ್ತೀವಿ ನಾವೀಗ. ಮಲ್ಟಿಪಲ್ ಚಾರ್ಜಸ್ ಇದ್ದು ಮಲ್ಟಿಪಲ್ ಫೋರ್ಸಸ್ ಇದ್ದಾಗ ಹೌ ಟು ಕ್ಯಾಲ್ಕುಲೇಟ್ ದ್ಯಾಟ್ ರಿಸಲ್ಟೆಂಟ್ ಫೋರ್ಸ್, ಅಲ್ಲೇ ಇದಕ್ಕೆ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಯೂಸ್ ಮಾಡ್ತಾರೆ. ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಅಂದರೆ ಕ್ಯಾಲ್ಕುಲೇಟಿಂಗ್ ದ ಇಂಡಿವಿಜುವಲ್ ಫೋರ್ಸಸ್ ಓಕೆ ಸಪರೇಟ್ಲಿ ಆ್ಯಂಡ್ ದೆನ್ ಟೇಕಿಂಗ್ ದ ವೆಕ್ಟರ್ ಎಡಿಷನ್ ಆಫ್ ದೆಮ್. ಓಕೆ, ಸೊ ಈಗ ಎರಡು ಫೋರ್ಸ್ ಇದ್ದರೆ ಏನು ಫಾರ್ಮುಲಾ ಬರೀತೀರಿ? ಎರಡು ಫೋರ್ಸ್ ಅಲ್ಲ, ಎರಡು ಚಾರ್ಜ್ ಇದ್ದರೆ ಏನು ಫೋರ್ಸ್ ಬರೀತೀರಿ? ಫೋರ್ಸ್ ಫಾರ್ಮುಲಾ. ಎರಡು ಚಾರ್ಜ್ ಇದ್ದಾಗ ಫೋರ್ಸ್ ಫಾರ್ಮುಲಾ ಏನು ಬರೀತೀರಿ? 1/4πε0 Q1 Q2 ಡಿವೈಡೆಡ್ ಬೈ R². ಹೌದಾ? ಅದು ಎರಡು ಇದ್ದಾಗ. ಸೊ ಮಲ್ಟಿಪಲ್ ಇದ್ದಾಗ ಹೆಂಗೆ ಅಂತನ್ನೋದು ನಾವು ಡಿಸ್ಕಸ್ ಮಾಡೋಣ ಈಗ. ಲೆಟ್ ಅಸ್ ಕನ್ಸಿಡರ್ ದ್ಯಾಟ್ Fr be the resultant force on Q1. Okay, there are how many charges here? 4. Q1, Q2, Q3 and Q4. ಹೌದಾ? There are how many forces on Q1? 3. So suppose there are n charges Q1, Q2, Q3, Q4, Q5, Q6 ಹಿಂಗೆ Qn ತನಕ ಇದ್ದರೆ ಅವಾಗ ಎಲ್ಲ ಸೇರಿ ಟೋಟಲ್ ಫೋರ್ಸ್ ಆನ್ Q1, ಲೆಟ್ ಅಸ್ ಸೇ ಇಫ್ ಇಟ್ ಈಸ್ Fr, ದೆನ್ ದ್ಯಾಟ್ ವಿಲ್ ಬಿ ದ ಸಮ್ ಆಫ್ F12 ಪ್ಲಸ್ F13 ಪ್ಲಸ್ F14. F12, F13, F14 ಅಂದ್ರೆ ನೀವು F12 ಅಂದ್ರೇನು? ಫೋರ್ಸ್ ಆನ್ 1 by 2. F13 ಫೋರ್ಸ್ ಆನ್ 1 by 3. F14 is force on 1 by 4. So on up to if there are n charges, F12 plus F13 and the force on 1 by 2, force on 1 by the third charge, force on 1 by the fourth charge, so on up to force on 1 by the nth charge. ಓಕೆ ಸರ್, ಮತ್ತು ಆಗಲೇ ನೀವು ಹೇಳಿದ್ರಿ ಜಸ್ಟ್ ನಾವು 10 + 20 + 30 ಅಂತ ಮಾಡೋಕ್ಕೆ ಬರೋಂಗಿಲ್ಲ, ವಿ ಕೆನಾಟ್ ಆ್ಯಡ್. ಹೌದು, ವಿ ಕೆನಾಟ್ ಆ್ಯಡ್. ಅದಕ್ಕೆ ನಾವು ಇಲ್ಲಿ ಮೇಲೆ ವೆಕ್ಟರ್ ಸಿಂಬಾಲ್ ಹಾಕಿವಿ. ವೆಕ್ಟರ್ ಸಿಂಬಾಲ್ ಹಾಕಿದರೆ ಡೈರೆಕ್ಷನನ್ನು ಕನ್ಸಿಡರ್ ಮಾಡಿ ಇನ್ಕ್ಲೂಡ್ ಮಾಡಿ ಆ್ಯಡ್ ಮಾಡಿರಿ. ಜಸ್ಟ್ ಡೋಂಟ್ ಆ್ಯಡ್ 10 + 20 + 30 ಅಂತ ಅರ್ಥ. ಸೊ ಈಗ
ಇಲ್ಲಿ ನಾನು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ಕೊತ ಹೋಗ್ತೇನೆ, ಇದ್ರದ್ದು ವ್ಯಾಲ್ಯೂಸ್ ಹಾಕ್ಕೊತ ಹೋಗ್ತೀನಿ. ನಿಮ್ಮ ಟೆಕ್ಸ್ಟ್ ಬುಕ್ನೊಳಗೆ ನೀವು ನೋಡ್ಬೋದಲ್ಲೇ. ಸೊ ಫಸ್ಟ್ ಒನ್ 1/4πε0 F12 ಅಂದರೆ ದಟ್ ಈಸ್ ಫೋರ್ಸ್ ಬಿಟ್ವೀನ್ Q1 ಆ್ಯಂಡ್ Q2. Q1 Q2 ಡಿವೈಡೆಡ್ ಬೈ ಇವು ಎರಡರ ನೋಡು ಡಿಸ್ಟೆನ್ಸ್ ವಿಚ್ ಈಸ್ R12 ಸ್ಕ್ವೇರ್. ವೆಕ್ಟರ್ ಫಾರ್ಮ್ನೊಳಗೆ ನಾವು ಬರೆಯಾಕತ್ತೀವಲ್ಲ, ಬಿಕಾಸ್ ಆಫ್ ದ್ಯಾಟ್ ನಾನು ಯೂನಿಟ್ ವೆಕ್ಟರ್ ಒಂದು ಇಂಟ್ರೊಡ್ಯೂಸ್ ಮಾಡ್ಬೇಕು, R12 ಕ್ಯಾಪ್, ಬಿಕಾಸ್ ದಿಸ್ ಪೋರ್ಷನ್ ಗಿವ್ಸ್ ಅಸ್ ಮ್ಯಾಗ್ನಿಟ್ಯೂಡ್ and this will give us direction. ಪ್ಲಸ್ F13 ಇಂಟ್ರೊಡ್ಯೂಸ್ ಮಾಡೋಣ. ಈಗ F13 ಹೇಳ್ರಿ 1/4πε0 Q1 Q3 ಡಿವೈಡೆಡ್ ಬೈ ಅವು ಎರಡರ ಡಿಸ್ಟೆನ್ಸ್, ದಟ್ ಈಸ್ ಡಿಸ್ಟೆನ್ಸ್ ಬಿಟ್ವೀನ್ R13 ಸ್ಕ್ವೇರ್ R13 ಕ್ಯಾಪ್ ಪ್ಲಸ್ ಸೋ ಆನ್ ಅಪ್ ಟು 1/4πε0 Q1 Qn divided by R1n square R1n cap. Okay, so ಇದು ಇಲ್ಲಿ ಹೀಗೆ ಕಂಟಿನ್ಯೂ ಹಾಕೊಂತ ಹೋಗ್ತದೆ if there are n charges. So therefore resultant force is equals to, ನಾವು ಒಂದು ಕೆಲಸ ಮಾಡೋಣ, ವಿಲ್ ಟೇಕ್ ಸಮ್ ಕಾಮನ್ ಫ್ಯಾಕ್ಟರ್ಸ್ ಏನೇನದಾವಲ್ಲ ಒಂದು ಕಾಮನ್ ತಗೊಂಬಿಟ್ರು. 1/4, you can see 1/4πε0 is common in all the formula, in all the terms. Next, one more thing ಇಲ್ಲಿ ಕಾಮನ್ ಇರೋದೇನಂದ್ರೆ Q1 ಕಾಮನ್ ಐತಲ್ಲ ಕಡೆ, Q1. ಸೊ ನಾನೇನು ಮಾಡ್ತೀನಿ, Q1 ಡಿವೈಡೆಡ್ ಬೈ 4πε0 ಕಾಮನ್ ತೆಗಿತೀನಿ. ಸೊ ಕಾಮನ್ ತೆಗೆದ್ರೆ ಒಳಗೆ ಏನು ಉಳಿತು ನೋಡ್ರಿ, ಇದರೊಳಗೆ ಏನು ಉಳಿತು, Q2 ಡಿವೈಡೆಡ್ ಬೈ ಡಿಸ್ಟೆನ್ಸ್ ಅದು R12 ಸ್ಕ್ವೇರ್ R12 ಕ್ಯಾಪ್ ಪ್ಲಸ್ Q3 divided by R13 square R13 cap, so on up to Qn divided by R1n square R1n cap. ಸೊ ಆಲ್ಮೋಸ್ಟ್ ನಾವು ಎಂಡಿಗೆ ಬಂದ್ವಿ. ಇದರದ್ದು ಲಾಸ್ಟ್ ಸ್ಟೆಪ್ನ ಇಲ್ಲಿ ಮೇಲೆ ಬರೀತೀನಿ. ಸೊ ಫೈನಲಿ ರಿಸಲ್ಟೆಂಟ್ ಫೋರ್ಸ್, ಓಕೆ ಜಸ್ಟ್ ಅ ಮಿನಿಟ್, resultant force is equals to Q1 divided by 4πε0, ಇದಂತೂ ಕಾಮನ್. ಇಲ್ಲೇ ನಾನು ಇದನ್ನು ಸಮೇಷನ್ ರೂಪದೊಳಗೆ ಬರೀಬಹುದು. ಒಂದು ಪ್ಯಾಟರ್ನ್ ಐತಿ ಇಲ್ಲೇ. ಸೊ ಆ ಪ್ಯಾಟರ್ನ್ ನಾವು ರೆಕಗ್ನೈಸ್ ಮಾಡಿ ಸಮೇಷನ್ ಫಾರ್ಮ್ನೊಳಗೆ ಬರಿತೀವಿ. ಏನು ಪ್ಯಾಟರ್ನ್ ಅದು, ಇಲ್ಲಿ ನ್ಯೂಮರೇಟರ್ನೊಳಗೆಲ್ಲ Q ಐತಿ, ವಿಚ್ ಸ್ಟಾರ್ಟ್ಸ್ ಫ್ರಮ್ 2. ಓಕೆ, Q2 ದೆನ್ ಕಮ್ಸ್ Q3 Q4 and so on. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಇಲ್ಲಿ QI, ವೇರ್ I starts from 2 to I is equals to n ತನಕ, ಬಿಕಾಸ್ ದ ಲಾಸ್ಟ್ ಟರ್ಮ್ ಈಸ್ QN. QI ನ್ಯೂಮರೇಟರ್ನೊಳಗೆ ಡಿವೈಡೆಡ್ ಬೈ ಡಿನಾಮಿನೇಟರ್ನೊಳಗೆ ನೀವು ಅಬ್ಸರ್ವ್ ಮಾಡಿದ್ರೆ R12 ಸ್ಕ್ವೇರ್ R13 ಸ್ಕ್ವೇರ್ R14 ಸ್ಕ್ವೇರ್ ಹಿಂಗೆ ಪ್ಯಾಟರ್ನ್ ಐತಿ. ಸೊ 1 ಅಂತೂ ಕಾಮನ್ ಐತಲ್ಲೇ. ಐ ಕ್ಯಾನ್ ರೈಟ್ R1 I ಸ್ಕ್ವೇರ್. I ಅಂತ ಯಾಕೆ ಬರೋದಿನ ಅಂದರೆ 1 ಅಂತೂ ಬರುತ್ತೆ ಎಲ್ಲ ಕಡೆ. I is equal to 2 ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ದಟ್ ವಿಲ್ ಬಿ ಅವರ್ ಫಸ್ಟ್ ಟರ್ಮ್ R12 ಸ್ಕ್ವೇರ್. ನೆಕ್ಸ್ಟ್ I is equal to 2 ಆದಮೇಲೆ ನೆಕ್ಸ್ಟ್ ಇಟರೇಷನ್ I is equal to 3 R13 ಸ್ಕ್ವೇರ್. ಆಮೇಲೆ ಯೂನಿಟ್ ವೆಕ್ಟರ್ನೊಳಗೂ ಹಂಗೆ R1I cap. So this is the final formula to calculate force between multiple charges. You can see in the textbook. So the force between multiple charges explanation aata with principle of superposition. ಅದರದ್ದು ಸ್ಟೇಟ್ಮೆಂಟ್ ನಾವು ಅರ್ಥ ಮಾಡ್ಕೊಂಡ್ವಿ. ಎಕ್ಸಾಮ್ನೊಳಗೆ ನಿಮ್ಗೆ ವಾಟ್ ಈಸ್ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಅಂತ ಹೇಳಿ ಸಪ್ರೇಟಾಗಿ ಕೇಳ್ಬೋದು, ಅಥವಾ ರೈಟ್ ಅ ನೋಟ್ ಆನ್ ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್ ಅಂತಲೂ ಕ್ವಶನ್ ಕೇಳ್ಬೋದು. ಸೊ ದೆನ್ ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್ ಅಂತ ಹೇಳಿ ಕ್ವಶನ್ ಕೇಳಿದರೆ ಇದು ಡೈಗ್ರಾಮ್ ಹಾಕಿ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಸ್ಟೇಟ್ಮೆಂಟ್ ನೀವು ಬರೋದ್ರೆ ಇನ್ನೂ ಚಲೋ. ಅವಾಗ ಅದ್ರ ಜೋಡಿ ಲೆಟ್ ಅಲ್ಲಿ ಸ್ವಲ್ಪ ಕೊಟ್ಟಿರ್ತಾರೆ ಟೆಕ್ಸ್ಟ್ ಬುಕ್ನೊಳಗೆ, ಅದು ನೀವು ನೋಡ್ಕೋಬೇಕು. ಕನ್ಸಿಡರ್ ಏನು ರೀ ಎನ್ ಚಾರ್ಜಸ್ Q1 Q2 Q3 and so on as shown in the diagram. Let F12 F13 F14 be the respectively be the forces on those charges. ಈ ರೀತಿ
ಸೊ ಇದು ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್ ಕನ್ಸೆಪ್ಟ್ ಅರ್ಥ ಆತಂತ ಅಂದ್ಕೊಂಡಿನಿ. ಒಂದು ಲೆವೆಲಿಗೆ ಇದು ಥೇರಿ ಪಾರ್ಟ್ ಗೊತ್ತಾಗಿರುತ್ತೆ. ಸೊ ಇದನ್ನು ಪ್ರಾಕ್ಟಿಕಲಿ ಎಕ್ಸಾಕ್ಟ್ಲಿ ನಾವು ಹೆಂಗೆ ಇಂಪ್ಲಿಮೆಂಟ್ ಮಾಡ್ಬೇಕಂತ ಅನ್ನೋಕೆ ಇದಕ್ಕೆ ಒಂದು ನ್ಯೂಮರಿಕಲ್ ನಾ ಈಗ ಸಾಲ್ವ್ ಮಾಡಿಸ್ತೀನಿ ಇನ್ ದಿಸ್ ಸೇಮ್ ವಿಡಿಯೋ. ಸೊ ಆ ನ್ಯೂಮರಿಕಲ್ ನಾವು ಸಾಲ್ವ್ ಮಾಡಿದರೆ ಒಂದು ಲೆವೆಲಿಗೆ ಗೊತ್ತಾಗ್ತಿದೆ, ಮತ್ತು ಅದರ ನೆಕ್ಸ್ಟ್ ವಿಡಿಯೋ ಒಳಗೆ ಮಲ್ಟಿಪಲ್ ನಾವು ನ್ಯೂಮರಿಕಲ್ಸ್ ನೋಡ್ಬೇಕಾಗ್ತೈತಿ ಟು ಎಕ್ಸಾಕ್ಟ್ಲಿ ಅಂಡರ್ಸ್ಟ್ಯಾಂಡ್ ಹೌ ದಿಸ್ ವರ್ಕ್ಸ್ ಅಂತ. ಸೊ ಅದಕ್ಕೆ ನೀವು ಇನ್ನೊಂದು ಸರ್ತಿ ಇದನ್ನು ಬೇಕಾರೆ ನೋಡ್ಕೊರಿ. ಈಗ ಆ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಸೊ ಲೆಟ್ಸ್ ಕಂಟಿನ್ಯೂ ವಿತ್ ದ ನ್ಯೂಮರಿಕಲ್ ನಾವು. So this numerical is actually the question number 5 from the base book. So question ille adu screen ಒಳಗೆ ಡಿಸ್ಪ್ಲೇ ಆಗ್ತೈತೆ. If you don't have the textbook, 3 positive charges, all the 3 are positive charges, 3 nanocoulomb, 4 nanocoulomb and 5 nanocoulomb are placed at the vertices A, B and C respectively of an equilateral triangle ABC of side 0.2 meter. So on the equilateral triangle, each side ಅದರೊಳಗೆ 0.2 meter ಐತೆ. Okay, each side definitely equilateral triangle ಅಂದ್ರೆ. So Q1, Q2 and Q3 are placed respectively. Our values ಕೊಟ್ಟಾರ ಅವರು. Particularly at point A 3 nanocoulomb will be placed, at B 4 nanocoulomb ಬರ್ತೈತೆ, at C 5 nanocoulomb respectively ಅಂತ ಹೇಳ್ಯಾರ. ಸೊ ವಾಟ್ ದೇ ವಾಂಟ್ ಅಸ್, ಡೆಫಿನೆಟ್ಲಿ ನೋಡ್ರಿ ಇದು ಕ್ವಶನ್ ಮಲ್ಟಿಪಲ್ ಚಾರ್ಜಸ್ ಐತಿಗಿಲ್ಲ, ದೇರ್ ಆರ್ ಮೋರ್ ದ್ಯಾನ್ 2, ಹೌದಾ? ಸೊ ಈಗ 2 ಇದರ ಕೂಲಮ್ಸ್లో ನಾವು ಫಾರ್ಮುಲಾ ಹಚ್ತೀವಿ 1/4πε0 Q1 Q2/r². ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ವಿಲ್ಲ ಆ ಟಾಪಿಕ್, ಮಲ್ಟಿಪಲ್ ಚಾರ್ಜಸ್ ಇದೆ ಆ ಕನ್ಸೆಪ್ಟ್ ಇದೆ. ಸೊ ವಾಟ್ ದೇ ವಾಂಟ್ ಈಸ್ ದೇ ವಾಂಟ್ ಅಸ್ ಟು ಕ್ಯಾಲ್ಕುಲೇಟ್ ಮ್ಯಾಗ್ನಿಟ್ಯೂಡ್ ಅಂದ್ರೆ ಅವ್ರು ಹೇಳ್ತಾರೆ ಡಿಟರ್ಮೈನ್ ದ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ of the resultant force on the largest charge. So ಇದರೊಳಗೆ ಲಾರ್ಜೆಸ್ಟ್ ಯಾವುದು 5 nanocoulomb. So they want us to calculate total force on 5 nanocoulomb. So here ಈ 5 nanocoulomb ಮೇಲೆ ಎಷ್ಟು ಫೋರ್ಸ್ ಬರ್ತವೆ ಈಗಿಲ್ಲೇ? There will be how many forces on 5 nanocoulomb? There will be 2. As all of these are positive charges, there will be 2 repulsive forces on 5. One is due to 3 nanocoulomb, ಇನ್ನೊಂದು 4 nanocoulomb. ಈಗ 3 nanocoulomb ಐತಲ್ಲ ಈ ಚಾರ್ಜ್ ಇದನ್ನು ರಿಪೆಲ್ ಮಾಡ್ತೈತಿ ಬಿಕಾಸ್ ಬೋತ್ ಆರ್ ಪಾಸಿಟಿವ್. ಸೊ ರಿಪೆಲ್ ಮಾಡ್ತೈತಿ ಅಂದರೆ, ಸೊ ದಿಸ್ ಈಸ್ ಫೋರ್ಸ್ ಆನ್ ದ ಥರ್ಡ್ ಚಾರ್ಜ್ ಡ್ಯೂ ಟು ಫಸ್ಟ್ F31. ಸೊ ಹೋಪ್ಫುಲಿ ಇದು ಸ್ಟ್ರೇಟ್ ಕಾಣಿಸಾಕತ್ತೈತಿ ಮುಂದೆ ಅಂದ್ಕೊಂಡೀನಿ ಅಪ್ರಾಕ್ಸಿಮೇಟ್ಲಿ. And on this Q3 there will be one more force which is due to Q2 ಅಂದರೆ +4 nanocoulomb. ಡೆಫಿನೆಟ್ಲಿ ಇವೆರಡೂ ಪಾಸಿಟಿವ್ ಇದ್ದಕ್ಕೆ ಇದು ರಿಪಲ್ಸಿವ್ ಏನೋ ಬರ್ತೈತಿ ಹಿಂಗೆ, ಹೌದಾ? ಸೊ ದಿಸ್ ಈಸ್ ಫೋರ್ಸ್ ಅಗೇನ್ ಆನ್ ದ ಥರ್ಡ್ ಚಾರ್ಜ್ ಬಿಕಾಸ್ ವಿ ವಾಂಟ್ ರಿಸಲ್ಟೆಂಟ್ ಫೋರ್ಸ್ ಆನ್ ದ ಥರ್ಡ್ ಚಾರ್ಜ್. ಸೊ ಡೆಫಿನೆಟ್ಲಿ ಇದು ಫೋರ್ಸ್ ಆನ್ ದ ಥರ್ಡ್ ಚಾರ್ಜ್ ಡ್ಯೂ ಟು ಸೆಕೆಂಡ್ ಚಾರ್ಜ್, ದಟ್ ಈಸ್ F32 ಆತಿಗಿದೆ. So there are how many forces totally on Q3? Okay, just a minute. Q3 ಸ್ವಲ್ಪ ನಾನು ಅದನ್ನು ಪ್ಲೇಸ್ ಚೇಂಜ್ ಮಾಡಾಕತ್ತೀನಿ ಅಷ್ಟೇ, ನಮಗೆ ಮುಂದೆ ಫರ್ದರ್ ಅದು ಡೈಗ್ರಾಮ್ ಕ್ಲಿಯರಾಗಿ ಕಾಣಿಸ್ಲಿ ಅಂತಷ್ಟೇ. ಸೊ ದಿಸ್ ಇಸ್ ಪಾಯಿಂಟ್ ಸಿ. ಸೊ ದೇರ್ ಆರ್ ಹೌ ಮೆನಿ ಫೋರ್ಸಸ್ ಆನ್ Q3? 2, ಹೌದಾ? ಒನ್ ಈಸ್ F31 ಅಂದ್ರೆ ಫೋರ್ಸ್ ಆನ್ 3 by 1. Next F32 is force on 3 by 2. So there are 2 forces. ಇವು ಎರಡರದ್ದು ಸಪ್ರೇಟ್ ನಾವು ಫಸ್ಟ್ ಆಫ್ ಆಲ್ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಈಗ ವಿ ನೀಡ್ ಟು ಕ್ಯಾಲ್ಕುಲೇಟ್ F31 and F32 ಸಪ್ರೇಟ್ಲಿ ಆ್ಯಂಡ್ ದೆನ್ ಆ್ಯಡ್ ದೆಮ್ ಯೂಸಿಂಗ್ ವೆಕ್ಟರ್ ಎಡಿಷನ್. ಅಂದರೆ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಅಪ್ಲೈ ಮಾಡ್ತೀವಿ ನಾವು. ಸೊ ಇಲ್ಲಿ ನಾ ಬರಿತೀನಿ ನೋಡ್ರಿ, ಗಿವನ್ ಪಾರ್ಟ್ನ ಆಲ್ರೆಡಿ ಬರ್ಕೊಂಡಿನಿ. ಓಕೆ, ಗಿವನ್ ಟು ಕ್ಯಾಲ್ಕುಲೇಟ್ ನಾ ಹೆಂಗೆ ಬರ್ದೀನಿ, ರಿಸಲ್ಟೆಂಟ್ ಫೋರ್ಸ್ ಆನ್ Q3 ಅಂದ್ರೆ ಲಾರ್ಜೆಸ್ಟ್ ಚಾರ್ಜ್ ಅಂತ ಅವ್ರು ಹೇಳ್ಯಾರ. ಸೊ ಈಗ ಲೆಟ್ F31 ಆ್ಯಂಡ್ F32 ಬಿ ದ ಟೂ ಫೋರ್ಸಸ್ ಆನ್ ಯಾವುದ್ರಿ ಚಾರ್ಜ್? ಆನ್ ದ ಲಾರ್ಜೆಸ್ಟ್ ಚಾರ್ಜ್ ವಿಚ್ ಈಸ್ Q3 due to
Q1 and Q2 respectively. So F31, F32 separate ನಾವು ಹಂಗಾರೆ ಫಸ್ಟಿಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಯಾವುದು? ವಿ ವಿಲ್ ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಸ್ಟ್ F31. ಸೊ ಹೌ ವಿಲ್ ಯು ಕ್ಯಾಲ್ಕುಲೇಟ್ F31? Just a minute. So therefore F31 ಅದರದ್ದು ಮ್ಯಾಗ್ನಿಟ್ಯೂಡ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ಫಸ್ಟಿಗೆ. ಹೌದಾ? F31 ಅಂದರೆ ಫೋರ್ಸ್ ಬಿಟ್ವೀನ್ Q3 ಆ್ಯಂಡ್ Q1. ಸೊ ಇವ ಎರಡು ನೀವು ತೊಗೊಂಡಾಗ ಅಲ್ಲಿ ಕೂಲಮ್ಸ್ ಲಾ ಅಪ್ಲೈ ಮಾಡ್ಬೋದು ನಾವು, ಎರಡು ಚಾರ್ಜ್ ಇದ್ದಾಗ ಡೆಫಿನೆಟ್ಲಿ. ಸೊ ಅದಕ್ಕೆ ಫಾರ್ಮುಲಾ ಏನು ಬರ್ತೈತೆ ನೋಡ್ರಿ, 1/4πε0 Q1 Q2 ಅನ್ಬಾರ್ದು ಬೇಕಾದ್ರೆ Q3 ಇದು. ಅಥವಾ ನೀವು ಒಂದು ಸರ್ತಿ ಫಾರ್ಮುಲಾ ಬರೀತೀರಿ ಅಂದರೆ 1/4πε0 Q1 Q2/r², ವಿಚ್ ಈಸ್ ಈಕ್ವಲ್ಸ್ ಟು 1/4πε0 Q1 first charge and the third charge is Q3 divided by distance between these two is R13, which is definitely 0.2 meter. Equilateral triangle itte. So R13 square. ಇಲ್ಲಿ ಯೂನಿಟ್ ವೆಕ್ಟರ್ R13 ಕ್ಯಾಪ್ ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಫಸ್ಟಿಗೆ ನಾವು ಮ್ಯಾಗ್ನಿಟ್ಯೂಡ್ ಅಷ್ಟೇ ಕ್ಯಾಲ್ಕುಲೇಟ್ ಮಾಡಾಕತ್ತೀವಿ ಈಗ. ಸೊ ದೇರ್ಫೋರ್ ಕಂಟಿನ್ಯೂಯಿಂಗ್ ವಿತ್ F31 is equals to 9 into 10⁻⁹ multiplied by ಇದು ಗೊತ್ತೈತಿ 1/4πε0. we can replace it with 9 into 10⁻⁹. ಇದ್ರ ವ್ಯಾಲ್ಯೂ Q1 is how much? 3 nanocoulomb. 3 into 10⁻⁻9 multiplied by Q3 is 5 into 10⁻⁻9. Q3 divided by R13 square. R13 is 0.2 meter. I will write it as 2 into 10⁻⁻1 square. That is equals to 9 into 10⁻⁹. ಅಥವಾ ನೀವು ಹೆಂಗೆ ಮಾಡ್ಕೊರಿ, 3 5s ಅಂಥೇಳಿ ಫಸ್ಟಿಗೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದನ್ನು 135 ಅಂಥೇಳಿ ನೋಡ್ರಿ. 10⁻⁻9 10⁻⁻9 ಕ್ಯಾನ್ಸಲ್ ಆಯ್ತು. 5 3s are 15, 15 9s are 135 into 10⁻⁻9 divided by 2 square is 4 into 10⁻⁻1 square is 10⁻⁻2. That is equals to, ಇದನ್ನು ನಾವು ಕ್ಯಾಲ್ಕುಲೇಷನ್ ನೀವು ಮಾಡ್ತೀರಿ ಅಂತ ಅಂದ್ಕೊಂಡು ಅಂದ್ರೆ ನಮ್ಮ ಮತ್ತೆ ಅಲ್ಲಿ ಕ್ಯಾಲ್ಕುಲೇಟರ್ ಹಿಡ್ಕೊಂಡು ಹಿಂಗೆ ಮಾಡ್ಕೊಂಡು ಕೊಡೋಕೆ ಹೋಗಿಲ್ಲ, ಅಥವಾ ಹಂಗೆ ಕ್ಯಾಲ್ಕುಲೇಷನ್ ಮಾಡಿದ್ರು ಇಟ್ ವಿಲ್ ಟೇಕ್ ಟೈಮ್. ಸೊ ನೀವು ಅದನ್ನು ಕ್ಯಾಲ್ಕುಲೇಷನ್ ಮಾಡ್ತೀರಿ ಅಂತ ಅಂದ್ಕೊಂಡು ಡೈರೆಕ್ಟ್ ನಾವು ವ್ಯಾಲ್ಯೂ ಹಚ್ತೀನಿ, ವಿಚ್ ಇಸ್ ಗಿವನ್ ಹಿಯರ್. ಓಕೆ, ಜಸ್ಟ್ ಎ ಮಿನಿಟ್. ಸೊ ಇಲ್ಲೇ ಆನ್ಸರ್ 3.375 into 10⁻⁻6 ನ್ಯೂಟನ್. ಸೊ 3.375 into 10⁻⁶ ನ್ಯೂಟನ್ ಬಂತು. ದೇರ್ಫೋರ್ F31 ನಾವು ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ನಾನು ಇಲ್ಲಿ ತನಕ ಇದರ ವೆಕ್ಟರ್ ಸೈನ್ ಹಾಕಿಲ್ಲ, ಜಸ್ಟ್ F31 ಬರ್ತೀನಿ. ಇಫ್ ಐ ರೈಟ್ ಜಸ್ಟ್ F31 ದಟ್ ಮೀನ್ಸ್ ವಿ ಆರ್ ಟ್ರೈಂಗ್ ಟು ಕ್ಯಾಲ್ಕುಲೇಟ್ ದ ಮ್ಯಾಗ್ನಿಟ್ಯೂಡ್. ಈಗ ಇದನ್ನು ವೆಕ್ಟರ್ ಸೈನ್ ಹಾಕಿ ಬರೀತೀನಿ ನೋಡ್ರಿ. F31 is 3.375 into 10⁻⁻6 ನ್ಯೂಟನ್. ಇಷ್ಟು ಪಾರ್ಟ್ ಏನಾಗ್ತಿದೆ? ಮ್ಯಾಗ್ನಿಟ್ಯೂಡ್. ಡೈರೆಕ್ಷನ್ ಅಲಾಂಗ್, ಡೈರೆಕ್ಷನ್ ಹೆಂಗೆ ಬರೀಬೇಕು ಗೊತ್ತನ? ಹೆಂಗೈತೆ ನೋಡ್ರಿ ಡೈರೆಕ್ಷನ್ ಆಫ್ F31. ಇಟ್ ಈಸ್ ಅಲಾಂಗ್ AC. ಇಟ್ ಈಸ್ ದಿಸ್ ಡೈರೆಕ್ಷನ್ ಈಸ್ ಅಲಾಂಗ್ AC ಪ್ರೊಡ್ಯೂಸ್ಡ್. AC ನೀವು ಹಿಂಗೆ ಈ ಕಡೆ ಪ್ರೊಡ್ಯೂಸ್ ಮಾಡಿದ್ರೆ AC ಪ್ರೊಡ್ಯೂಸ್ಡ್. ಸೊ ಅಥವಾ ಜಸ್ಟ್ ಅಲಾಂಗ್ AC ಅಂತ ಬರೆದ್ರೆ ಸಾಕು. ಮುಗಿತಾನೋ ಆನ್ಸರ್? ಈಗ ಮುಗಿತಾನೆ? ಕ್ವಶನ್ ಮುಗೀತು? ಇಲ್ಲ, ಜಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದು ಯಾವುದು? F31. ನೆಕ್ಸ್ಟ್ ಏನು ಮಾಡ್ಬೇಕು ಹೇಳ್ರಿ? ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್? ವಿಲ್ ಹ್ಯಾವ್ ಟು ಕ್ಯಾಲ್ಕುಲೇಟ್ F32 ಸಿಮಿಲರ್ಲಿ ಆ್ಯಂಡ್ ದೆನ್ ಕ್ಯಾಲ್ಕುಲೇಟ್ ದ ರಿಸಲ್ಟೆಂಟ್ ಆಫ್ ಬೋತ್. ಸೊ ದೇರ್ಫೋರ್ F32 ಇಸ್ ಈಕ್ವಲ್ಸ್ ಟು, ಇಲ್ಲೇ ಸ್ವಲ್ಪ ಸ್ಪೇಸ್ ಕಡಿಮೆ ಇರೋದ್ರಿಂದ ನಾನು ಒಂದು ಸ್ವಲ್ಪ ಸ್ಟೆಪ್ಸನ್ನು ಸ್ಕಿಪ್ ಮಾಡ್ತೀನಿ. ಒನ್ಸ್ ಅಗೇನ್ ಅಥವಾ ಫಾರ್ಮುಲಾ ಬರೆದು ಬಿಡು ಅಂತ ಅವ್ರಿಗೆ ಹೋಗಲಿ. 1/4πε0. Now the force is between 2 and 3. 2 and 3. So Q2 Q3 divided by ಎರಡು distance between the second charge and the third charge is R23. So ಅವಾಗ R23 square, that is equals to 9 into 10⁻⁹ into Q2 value is 4 into Q3 value is 5 into
10 raised to minus 9 ಇದೊಂದು 10 raised to minus 9 10 raised to minus 18 ಅಂತ ಬರಿಬೋದು ಡಿವೈಡೆಡ್ ಬೈ ಮತ್ತು 4 into 10 raised to minus 2 because R23 is again 0.2 meter which I can write as 2 into 10 raised to minus 1 ಅದನ್ನು ಸ್ಕ್ವೇರ್ ಮಾಡಿದರೆ ಇಷ್ಟು ಬಂತು. ಇದ್ರದ್ದು ನಾವೆಲ್ಲ ಕ್ಯಾಲ್ಕುಲೇಷನ್ ಮಾಡಿದರೆ ಕರೆಕ್ಟಾಗಿ ಅದು ಆನ್ಸರ್ ಬರ್ತೈತಿ 4.5 into 10 raised to minus 6 ನ್ಯೂಟನ್. ಇದು ಮ್ಯಾಗ್ನಿಟ್ಯೂಡ್. ಡೈರೆಕ್ಷನ್ ಒಂದು ಬರೆದು ಬಿಡ್ತೀನಿ ನಾ ಈಗಿಲ್ಲೇ ಅಲಾಂಗ್ ಡೈರೆಕ್ಷನ್ ಆಫ್ R23 ಬಿಕಾಸ್ ಇವೆರಡು ಪಾಸಿಟಿವ್ ಚಾರ್ಜ್ ಅಲ್ಲ, ಅದಕ್ಕೆ ಏನಾಗ್ತೈತಿ ಇವೆರಡು ರಿಪಲ್ಷನ್ ಆಗ್ತದೆ ಡೆಫಿನೆಟ್ಲಿ. ಸೊ ರಿಪಲ್ಷನ್ ಆದರೆ ಡೈರೆಕ್ಷನ್ ಆಫ್ ದಿಸ್ ಈಸ್ ಅಲಾಂಗ್ BC. ಸೊ ವಿ ಕ್ಯಾಲ್ಕುಲೇಟೆಡ್ 2 ಥಿಂಗ್ಸ್ ನಾವು F31 ಆ್ಯಂಡ್ F32. ಈಗ ಇವು ಎರಡರದ್ದು ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಆ ಪೋರ್ಷನ್ ಒಂದು ಉಳಿತೀಗ. ಸೊ ರಿಸಲ್ಟೆಂಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ನಾ ಬೆಟರ್ ಏನು ಮಾಡೋಣ, ಈ ಗಿವನ್ ಪಾರ್ಟ್ ಏನಿತ್ತಲ್ಲ ಐ ವಿಲ್ ಜಸ್ಟ್ ರಬ್ ದ್ಯಾಟ್. ಸೊ ಈಗ ರಿಸಲ್ಟೆಂಟ್ F31 ಆ್ಯಂಡ್ F32 ಇವೆರಡರದ್ದು ರಿಸಲ್ಟೆಂಟ್ ಲೆಟ್ ಇಟ್ ಬಿ FR. ಸೊ ಸಮ್ವೇರ್ ಇನ್ ಬಿಟ್ವೀನ್ ಎಲ್ಲೋ ಅಂತ ಬಂದ ಕಡೆ ಬಂತಂತ ತಿಕ್ಕೋರಿ. ಈಗ ಎರಡದಾವೆ ಹಿಂಗಿಲ್ಲ, ಹೌದಾ? ದೇರ್ ಆರ್ 2 forces ಹಿಯರ್. ಇವೆರಡರದ್ದು ರಿಸಲ್ಟೆಂಟ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ವಿಲ್ ಬಿ ಸಮ್ವೇರ್ ಇನ್ ದ ಮಿಡಲ್ ಇಫ್ ದೇ ಆರ್ ಈಕ್ವಲ್. ಓಕೆ, F31 F32 ಆರ್ ಈಕ್ವಲ್ ಅಂತೂ ಇಲ್ಲ ವ್ಯಾಲ್ಯೂಸ್ ಎಕ್ಸಾಕ್ಟ್ಲಿ ಸೆಂಟ್ರ್ನೊಳಗಂತೂ ಬರೋಂಗಿಲ್ಲ. ಈಗ ಅದು ಸಮ್ವೇರ್ ಇನ್ ಬಿಟ್ವೀನ್. ಓಕೆ, ಸೊ FR. ಸೊ FR ದ ಮ್ಯಾಗ್ನಿಟ್ಯೂಡ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಈಗ ದಿಸ್ FR ಈಸ್ ಲೈಕ್ ರಿಸಲ್ಟೆಂಟ್ R. F31 ಆ್ಯಂಡ್ F32 ಆರ್ ಲೈಕ್ ರಿಸಲ್ಟೆಂಟ್ ವೆಕ್ಟರ್ A ಆ್ಯಂಡ್ ವೆಕ್ಟರ್ B ಅಂತ ನಾವು ಇನಿಷಿಯಲಿ ಅಟ್ ದ ಬಿಗಿನಿಂಗ್ ಆಫ್ ದ ವಿಡಿಯೋ ನೋಡಿದ್ವಲ್ಲ ಹಂಗೆ. ಸೊ ನಾವು ದೇರ್ ಫೋರ್ ಇಲ್ಲಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ನಾವು ಅಂದರೆ FR is equals to root of, using the formula a square root of a square plus b square plus 2ab cos theta. Now F31 square plus F32 square plus 2 into F31 into F32 into cos theta. Theta is the angle between these two forces. So definitely this angle here which is between F32 and F31 is 60 degree because ಇದು equilateral triangle, each angle will be 60 degree. ಸೊ ಇಲ್ಲಿ 60 degree ಬಂತಂದರೆ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ ಇಲ್ಲಿ 60 degree ಬಂತೀಗ ಟೋಟಲ್ ಆ್ಯಂಗಲ್ ಬಿಟ್ವೀನ್ F31 ಆ್ಯಂಡ್ F32. ಸೊ ಕಾಸ್ 60. ಇಲ್ಲೇ ನಾವು ವ್ಯಾಲ್ಯೂಸು ಕಾಸ್ 60 is 1/2. F31 ಜಾಗದಾಗ 3.375 into 10 raised to minus 6 ಸ್ಕ್ವೇರ್ ಮಾಡ್ಬೇಕು ಪ್ಲಸ್ F32 ಜಾಗದಾಗ 4.5 10 raised to minus 6 ಹೋಲ್ ಸ್ಕ್ವೇರ್ ಮಾಡಿ 2 into 3.375 10 raised to minus 6 into 4.5 10 raised to minus 6 into cos 60 is 1/2. ಸೊ ಇದನ್ನ ನೀವು ಕ್ಯಾಲ್ಕುಲೇಷನ್ ಮಾಡಿದರೆ ಕ್ಯಾಲ್ಕುಲೇಷನ್ ಪಾರ್ಟ್ ನೀವು ಮಾಡ್ತೀರಂತ ಅಂದ್ಕೊಂಡಿನಿ. ಸೊ ಶುಡ್ ಗೆಟ್ ದಿ ಆನ್ಸರ್ ಆಸ್ 6.84 into 10 raised to minus 6 ನ್ಯೂಟನ್. ಈಗ ರಿಸಲ್ಟೆಂಟದ ಮ್ಯಾಗ್ನಿಟ್ಯೂಡ್ ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ದರ್ ಇಸ್ ಒನ್ ಮೋರ್ ಸ್ಟಿಲ್ ಥಿಂಗ್ ಲೆಫ್ಟ್. ಏನು ಡೈರೆಕ್ಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಯಾವುದ್ರದ್ದು ಈ ರಿಸಲ್ಟೆಂಟದ್ದು. ಲೈಕ್ ನಾವು ಆಗಲೇ F31 ಹೆಂಗೆ ಹೇಳಿದ್ವಿ ನೋಡಿ ಡೈರೆಕ್ಷನ್. F31 ಡೈರೆಕ್ಷನ್ ಹೆಂಗೆ ಹೇಳಿದ್ವಿ ಅಲಾಂಗ್ AC. F32 ಹೆಂಗೆ ಹೇಳಿದ್ವಿ ಅಲಾಂಗ್ BC. ಈಗ ಇಲ್ಲಿ ಅಲಾಂಗ್ ಏನು ಹೇಳ್ತೀರಿ? ಏನೂ ಇಲ್ಲ. ಅದಕ್ಕೆ ನಾವೇನು ಮಾಡ್ಬೇಕಾಗ್ತೈತಿ, ಲೆಟ್ ಅಸ್ ಕನ್ಸಿಡರ್ ದ್ಯಾಟ್ ಅಲ್ಫಾ ಬಿ ದ ಆ್ಯಂಗಲ್ ಬಿಟ್ವೀನ್ FR ಆ್ಯಂಡ್ F31. ಅವಾಗ ಅಲ್ಫಾ ನಾವು ಕ್ಯಾಲ್ಕುಲೇಟ್ ಮಾಡಿದರೆ ವಿ ಕ್ಯಾನ್ ಸೇ FR ಮೇಕ್ಸ್ ಅನ್ ಆ್ಯಂಗಲ್ ಸೋ ಆ್ಯಂಡ್ ಸೋ ವಿತ್ F31. ಅಂದರೆ F31 ಯಾವ ಡೈರೆಕ್ಷನ್ನಲ್ಲಿದೆಯೋ ಅಲ್ಲಿಂದ ಇಷ್ಟು ಆ್ಯಂಗಲ್ನೊಳಗೆ FR ಐತಿ ಅಂತ ಹೇಳ್ಬೋದು. ಓಕೆ, ಸೊ ನಾನು ಇಲ್ಲಿ ಹೇಳ್ತೀನಿ ಲೆಟ್ alpha be angle between F31 and F32 respectively ಏನು ಬೇಡ, alpha be the angle between F31 and F32. sorry ಇಲ್ಲಿ ಮಿಸ್ಟೇಕ್ ಆಯ್ತು. alpha be the angle between F31 and FR F31 and FR alpha. ನಾ ಆಗಲೇ ಒಂದು ಟ್ರಿಕ್ ಹೇಳಿದೆ ನಿಮ್ಗೆ. ದೇರ್ ಫೋರ್ ಅಲ್ಫಾ ಈಸ್ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ ಆಫ್, ನೀವು ಯಾವುದ್ರ ಜೋಡಿ ಆ್ಯಂಗಲ್ ತೊಗೊತೀರಿ ಇನ್ನೊಬ್ರಿಗೆ ಸಿಟ್ಟು ಬರುತ್ತೆ, ಅದಕ್ಕೆ ಅವ್ರಿಗೆ 2 ಸಲ ಬರಿಬೇಕು.
that is F32 sin theta. Formula ಆಗಲೇ ಹೇಳಿದ್ದು ನಾನು. Theta is total angle between F31 and F32. Alpha is the angle that we are calculating right now. ಈ ಕ್ಯಾಲ್ಕುಲೇಟ್ ಮಾಡಾಗ್ತದೆ alpha. Total angle ಬರೀಬೇಕಿಲ್ಲ. That is 60 degree divided by F31 plus F32 cos 60. So ಇಲ್ಲಿ ನೀವು F32 ವ್ಯಾಲ್ಯೂ ಹಾಕಿ 4.5 10 - 6, then sin 60 √3/2 which comes out as 0.86 ಹಿಂಗೆ ಬರುತ್ತೆ. F31 ವ್ಯಾಲ್ಯೂ ಇಲ್ಲಿ ಹಾಕಿ F32 ಮತ್ತು ಹಾಕಿ ಇಲ್ಲಿ 1/2 ಹಾಕಿ ಕ್ಯಾಲ್ಕುಲೇಷನ್ ಮಾಡಿದರೆ alpha is equals to, will come to a step where alpha will be equal to tan inverse of 0.6928. 0.6928. ಸೊ ಇದ್ರ ನೀವು ಇನ್ವರ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕೀಗ. ಲಾಗ್ ಬುಕ್ ಯೂಸಿಂಗ್ ಸೈನ್ ಕಾಸ್ ಟ್ಯಾನ್ ನಾವು ಕ್ಲಾಸ್ನೊಳಗೆ ಡಿಸ್ಕಸ್ ಮಾಡಿದ್ವಿ. ಹೌ ಟು ಟೇಕ್ ದಿ ಇನ್ವರ್ಸ್ ಆಫ್ ದ್ಯಾಟ್ ಅಂತೇಳಿ ನಾವು ಡಿಸ್ಕಸ್ ಮಾಡಿದ್ವಿ ಕ್ಲಾಸ್ನೊಳಗೆ ವೆನ್ ಯು ಆರ್ ಇನ್ PUC ಫಸ್ಟ್ ಇಯರ್. ಸೊ ಅದರದ್ದು ನೀವು ಕರೆಕ್ಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದರೆ ಅಪ್ರಾಕ್ಸಿಮೇಟ್ಲಿ ಇಟ್ ಕಮ್ಸ್ ಔಟ್ ಆ್ಯಸ್ ಅಂದು ಕೊಟ್ಟಾರ ಅವರು 34 degree 43 minutes ಬರ್ಬೇಕು ಅಪ್ರಾಕ್ಸಿಮೇಟ್ಲಿ ಅಂತ ಕೊಟ್ಟಾರ. 34 degree 43 minutes. ಸೊ ಇದು ನಾವು ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್ ಮೇಲೆ ಒಂದು ನ್ಯೂಮರಿಕಲ್ ಮಾಡಿದ್ವಿ. ಇಂಡಿವಿಜುವಲ್ ಆಗಿ F31 F32 ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆಮೇಲೆ ವೆಕ್ಟರ್ ಅಡಿಷನ್ ಮಾಡಿದ್ವಿ ಇಲ್ಲೇ. ಸೊ ಇದು ಇನ್ನೂ ಸ್ವಲ್ಪ ಇದಕ್ಕಿಂತ ಕಾಂಪ್ಲಿಕೇಟೆಡ್ ನ್ಯೂಮರಿಕಲ್ ಬರ್ತಾವೆ. ಸೊ ಹೋಪ್ಫುಲಿ ಇಷ್ಟಂತೂ ನಿಮ್ಗೆ ಅರ್ಥ ಆಗತ್ತೆ ಅಂತ ಅಂದ್ಕೊಂಡೇನೆ. ನೆಕ್ಸ್ಟ್ ವೀಡಿಯೋದೊಳಗೆ ವಿಲ್ ಸಾಲ್ವ್ ಮೋರ್ ನ್ಯೂಮರಿಕಲ್ಸ್ ಬೇಸ್ಡ್ ಆನ್ ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ಇದಾದಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳೋ ಒಂದು ಕನ್ಸೆಪ್ಟ್ ಬರುತ್ತೆ. ಅದ್ರ ಮೇಲೂ ಸೇಮ್ ಕೈಂಡ್ ಆಫ್ ನ್ಯೂಮರಿಕಲ್ಸ್ ಬರ್ತಾವೆ. ಇಲ್ಲೇ ಇವಿಷ್ಟು ನ್ಯೂಮರಿಕಲ್ಸ್ ನೀವು ಕರೆಕ್ಟಾಗಿ ಕಲ್ತ್ರಿ ಅಂದರೆ ಸೇಮ್ ಕೈಂಡ್ ಆಫ್ ನ್ಯೂಮರಿಕಲ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಬೇಸ್ಡು ಬರ್ತಾವೆ. ಸೊ ಅದನ್ನು ಸಾಲ್ವ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗ್ತೈತೆ. ಸೊ ವಿಲ್ ಕಂಟಿನ್ಯೂ ವಿತ್ ಮೋರ್ ನ್ಯೂಮರಿಕಲ್ಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ನಮಸ್ಕಾರ.